ಕೆಲಸ ಮಾಡಿದ್ದೀನಿ. ಅಧಿಕಾರಕ್ಕೋಸ್ಕರ ನಂದು ಅಪಾಪಿ ಏನಿಲ್ಲ, ಬೇಕವಂತನೇ ಏನಿಲ್ಲ. ಆದರೆ ಒಬ್ಬ ಯೂತ್ 29 ವರ್ಷ ಯೂತ್ ಪಾಲಿಸಿನಲ್ಲಿ ಒಬ್ಬ ಯುವಕನಿಗೆ ಒಂದು ಅವಕಾಶ ಕೊಡುವಂಥ ಒಂದು ಅವಕಾಶ ಇತ್ತು ಇವತ್ತು. ಸೊ ನಿನ್ನೆ ಚರ್ಚೆ ಆಗಿದೆ. ಬಹುತೇಕ ನಮ್ಮ ರಾಜ್ಯ ನಾಯಕರು ಎಲ್ಲ ಕೂಡ ಅಲೋಕ್ ವಿಶ್ವನಾಥ್ ಅವ್ರ ಬಗ್ಗೆ ಒಲವನ್ನು ತೋರಿಸಿದ್ದಾರೆ, ಮಾತಾಡಿದ್ದಾರೆ. ಯುವಕ ಇದ್ದಾನೆ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಕೊಟ್ಟರೆ ಖಂಡಿತವಾಗೂ ಗೆಲ್ತಾನೆ ಇವನು. ಮತ್ತು ಒಂದು 25 ವರ್ಷ ಅಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಗಟ್ಟಿಯಾಗಿ ಬೆಳೆಸುವಂಥ ಒಂದು ಇದಿದೆ ಅಂತೇಳಿ ಕೊನೆಗೆ ಅಂತಿಮವಾಗಿ ಅಲ್ಲಿ ತೀರ್ಮಾನ ಮೋದಿಜಿಯವರ ಸಭೆಯಲ್ಲಿ ತೀರ್ಮಾನ ತೊಗೊಬೇಕು ಅಂತಕ್ಕಂಥದ್ದು ಒಂದು ತೀರ್ಮಾನ ಇದೆ. ಯಾಕೆಂದರೆ ನಾನು ನನ್ನ ಮಗ ಅನ್ನೋದಲ್ಲ, ನನಗೆ ಕುಟುಂಬ ರಾಜಕಾರಣನೂ ಗೊತ್ತಿಲ್ಲ. ನಾನು ನನ್ನ BJPಯನ್ನು ಮತ್ತು ನನ್ನ ಜನಗಳನ್ನೇ ನನ್ನ ಕುಟುಂಬ ಅಂತ ಇಲ್ಲಿವರೆಗೂ ನಾನು ನೋಡ್ಕೊಂಡು ಹೋಗಿರ್ತಕ್ಕಂಥದ್ದು. ಆದರೆ ಒಂದೇನು ಅಂದರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಈಗ BJPಯ ತೆಕ್ಕೆಯಲ್ಲಿರ್ತಕ್ಕಂಥದ್ದು. ಇದನ್ನು ಯಾವುದೇ ಕಾರಣದಿಂದ ಮತ್ತೆ ನಾವು BJPಯಿಂದ ಬೇರೆ ಪಕ್ಷಕ್ಕೆ ಬಿಡಬಾರ್ದು ಅಂತಕ್ಕಂಥದ್ದು ನಮ್ಮ ಹಠ, ನಮ್ಮ ಕಾರ್ಯಕರ್ತರ ಸಂಕಲ್ಪ ಕೂಡ ಹೌದು. ಆದರೆ ಮೋದಿಜಿಯವರ ಪ್ರಭಾವ ಇದೆ, ಇಲ್ಲ ಅಂತಲ್ಲ, ಅವ್ರು ಆಗಬೇಕು, ಪ್ರಧಾನಿ ಆಗಬೇಕು ಅಂತಿದೆ. ಆದರೆ ಅಭ್ಯರ್ಥಿ ಸ್ಥಳೀಯವಾಗಿ ಯಾವ ಥರ ಆಗ್ತಾನೆ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗ್ತದೆ. ಯಾಕಂದರೆ ಮೋದಿಜಿಯವರು ಅಲ್ಲಿ ಪ್ರಧಾನಿ ಆಗೋದು ಖಂಡಿತ. ಆದರೆ ಇಲ್ಲಿ ಹಿಂದೆ ಯಾವ ರೀತಿ ಕೆಲವು ಸಮಸ್ಯೆಗಳಾಗಿದೆ ಅಂತಕ್ಕಂಥದ್ದು ನನಗೆ ಅನೇಕ ಜನ ಬೆಳಗ್ಗೆಯಿಂದ ಫೋನ್ ಮಾಡ್ತಾನೆ ಇದ್ದಾರೆ. ಸೀಟ್ ಅವ್ರು ಕನ್ಫರ್ಮ್ ಆಯ್ತಂತೆ ಅಂತೇಳಿ. ಅವರು ಕೂಡ ಎಲ್ಲೋ ಒಂದು ಕಡೆ ಇಲ್ಲ, ನಾನು BJPಗೆ ಬಂದು ಅಧಿಕಾರಕ್ಕೆ ತಂದಂಥ ತ್ಯಾಗ ಮಾಡಿದ್ದೀನಿ, ನಾನು ಒಳ್ಳೊಳ್ಳೆ ಕೆಲಸ ಮಾಡಿದ್ದೀನಿ, ಅದಕ್ಕೋಸ್ಕರ ವಿಶ್ವನಾಥ್ ಅವರು ಕಾಂಪ್ರಮೈಸ್ ಆಗಿ ಸೀಟನ್ನು ನನಗೆ ಬಿಟ್ಕೊಡೋ ಅಂತ ಇದು ಮಾಡಿದ್ದಾರೆ ಅಂತಕ್ಕಂಥದ್ದು ಎಲ್ಲೂ ಹೇಳಿದ್ದಾರೆ ಅಂತ ಅಲ್ಲಿನ ಕಾರ್ಯಕರ್ತರು ಫೋನ್ ಮಾಡಿದ್ರು. ನಾನು ಯಾವತ್ತೂ ಚಮಚಾಗಿರಿ ರಾಜಕಾರಣಿ ಮಾಡೋನಲ್ಲ, ಅಡ್ಜಸ್ಟ್ಮೆಂಟ್ ಗಿರಾಕಿನೂ ಅಲ್ಲ, ಬಕ್ಕಿಟ್ ಹಿಡಿಯೋನು ಅಲ್ಲ. ನಾನು ನನ್ನ ಪಕ್ಷಕ್ಕೋಸ್ಕರ ಪ್ರಾಣ ಕೊಟ್ಟು ಕೆಲಸ ಮಾಡೋವಂಥದ್ದು. ಆದರೆ ಒಂದು ಇವತ್ತು ನಮ್ಮ ವರಿಷ್ಠರು ಇನ್ನೂ 2 ದಿನ ಸಮಯ ಇದೆ. ಅಲೋಕು ಕೊಟ್ಟರೆ ಖಂಡಿತವಾಗಿ ಕೂಡ ಗೆಲ್ಲಿಸ್ತಾರೆ ಪಕ್ಷಾತೀತವಾಗಿ. ಯಾಕಂದರೆ ನಾನು ಈಗಾಗಲೇ ಒಂದು ಸುತ್ತು ಪ್ರವಾಸವನ್ನು ಕೂಡ ಮಾಡಿದ್ದೀನಿ. ಸರ್ವೇನಲ್ಲೂ ಕೂಡ ನನಗೆ ಗೊತ್ತಿರೋ ಹಾಗೆ ಅಲೋಕ್ದು ತುಂಬ ಚೆನ್ನಾಗಿದೆ, ಕೊಟ್ಟರೆ ಗೆಲ್ತಾರೆ ಅಂತಕ್ಕಂಥದ್ದು. ಅದಕ್ಕೆ ನಾನು ಒಂದು ತೀರ್ಮಾನ ಮಾಡಿದ್ದೀನಿ. ವರಿಷ್ಠರು ಅಕಸ್ಮಾತ್ ಬೇರೆ ಬೇರೆ ಕಾರಣಗಳಿಂದ ಯುವಕನಾಗಿದ್ದರೂ ಕೂಡ ಮುಂದಕ್ಕೆ ಅವಕಾಶ ಕೊಡ್ತೀವಿ ಅಂತ ಏನಾದರೂ ತೀರ್ಮಾನ ತೊಗೊಂಡ್ರೆ ನಾನು ಫ್ಲೈಟಲ್ಲಿ ಬರೋವಾಗೆ ತೀರ್ಮಾನ ಮಾಡ್ಕೊಂಬಂದಿದ್ದೀನಿ. ನಾನು ಲೋಕಸಭಾ ಸ್ಥಾನಕ್ಕೆ ಚಿಕ್ಕಬಳ್ಳಾಪುರಕ್ಕೆ ನಿಲ್ಲಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದ್ದೀನಿ. ರಾಜ್ಯ ಅಧ್ಯಕ್ಷರು ಕೂಡ ಈಗ ನನ್ನ ಸ್ಪಷ್ಟವಾದ ನಿಲುವನ್ನು ತಿಳಿಸಿದ್ದೀನಿ. ಯಾಕೆ ಅಂದರೆ ಚಿಕ್ಕಬಳ್ಳಾಪುರ ಕೈ ತಪ್ಪು ಹೋಗಬಾರ್ದು ಅನ್ನೋ ಕಾರಣದಿಂದ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ನಾನು ಲೋಕಸಭಾ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ರೆ ನನಗೆ ವಿಶ್ವಾಸ ಇದೆ, ಜನ ಪಕ್ಷಾತೀತವಾಗಿ ನನ್ನನ್ನು ಗೆಲ್ಲಿಸ್ತಾರೆ. ಜೊತೆಯಲ್ಲಿ ನಾನು ಯಾವ ರೀತಿ ಯಲಹಂಕದ ಜನತೆಯ ಜೊತೆಯಲ್ಲಿ ಇವತ್ತು ಕುಟುಂಬದ ಸದಸ್ಯನ ರೀತಿಯಲ್ಲಿ ಇಟ್ಕೊಂಡಿದ್ದೀನಿ. ಒಂದಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೀನಿ. ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನಾನು ಕೆಲಸವನ್ನು ಮಾಡ್ತೀನಿ. ಮತ್ತು ಇಡೀ ಕ್ಷೇತ್ರದಲ್ಲೇ ನಾನು ಜನಗಳ ಜೊತೆಯಲ್ಲಿ ಸುಲಭವಾಗಿ ಸಿಗೋ ರೀತಿಯಲ್ಲಿ ನಾನು ಮಾಡ್ತೀನಿ ಅಂತಕ್ಕಂಥ ತೀರ್ಮಾನವನ್ನು ತಗೊಂಡಿದ್ದೀನಿ. ಈಗ ತಾನೇ ನಾನು ನಮ್ಮ ಅಧ್ಯಕ್ಷರಿಗೂ ಕೂಡ ವಿಜಯೇಂದ್ರ ಅವರಿಗೆ ನನ್ನ ಅಭಿಪ್ರಾಯ ಹೇಳಿದ್ದೀನಿ. ದಯವಿಟ್ಟು ವರಿಷ್ಠರ ಗಮನಕ್ಕೆ ತಗೊಂಬನ್ನಿ, ಮೊದಲನೇ ಆದ್ಯತೆ ಅಲೋಕ ಕೊಡಲಿ. ಯಾಕಂದರೆ ಯೂತ್ ಪಾಲಿಸಿ ಒಂದು ಸಂದೇಶ ಹೋಗ್ತದೆ ಯುವಕರಿಗೆ. ಒಬ್ಬ ಯುವಕರಿಗೆ ಸ್ಥಾನವನ್ನು ಕೊಟ್ಟವ್ರೆ ಅಂತಂದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೂಡ ಒಂದು ಒಳ್ಳೆಯ ತೀರ್ಮಾನ ಆಗಿದೆ ಅಂತೇಳಿ. ಅಕಸ್ಮಾತ್ ಆಗಲಿಲ್ಲ ಅಂತಂದರೆ ನಾನು ಚುನಾವಣೆಗೆ ಲೋಕಸಭಾ ಸ್ಥಾನಕ್ಕೆ ಸ್ಪರ್ಧೆ ಮಾಡೋಕ್ಕೆ ನಾನು ಸಿದ್ಧನಿದ್ದೀನಿ. ದಯವಿಟ್ಟು ನನ್ನ ಪರಿಗಣಿಸಿ, ಆಕಾಶ ಮೇಲೆ ಆಗಲಿ ಭೂಮಿ ಕೆಳಗಡೆ ಆಗಲಿ ಈ ಕ್ಷೇತ್ರವನ್ನು ಗೆಲ್ಲಿಸಿ ಜನಗಳ ಒಂದು ಸಹಕಾರದೊಂದಿಗೆ ನರೇಂದ್ರ ಮೋದಿ ಅವರಿಗೆ ಒಂದು ಕೊಡುಗೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಈಗ ಮೊದಲಿಂದನೇ ಈಗ ಅಲೋಕ್ ಅವರ ಹೆಸರು ಪ್ರಸ್ತಾವ ಆಗಿನ ಮುಂಚೆನೇ ಈಗ ನೀವೇ ಕ್ಯಾಂಡಿಡೇಟ್ ಆಗಿದ್ದು ಇಷ್ಟೆಲ್ಲ ಗೊಂದಲ ಇರ್ತಾ ಇರಲಿಲ್ಲ? ಅಲ್ಲ, ಈಗ ನನಗೇನು ದೆಹಲಿಗೆ ಹೋಗಿ ರಾಜಕಾರಣ ಮಾಡಬೇಕು ಅನ್ನೋದೇನಿಲ್ಲ. ಒಬ್ಬ ಯುವಕ ಈ ಕ್ಷೇತ್ರದ ಜನ ಮತ್ತು ಇಡೀ ಚಿಕ್ಕಬಳ್ಳಾಪುರದಲ್ಲಿ ಅಲೋಕ ನಿಲ್ಲಿಸಿದ್ರೆ ಒಳ್ಳೆಯದಾಗ್ತದೆ ಅಂತೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀವಿ. ಯಾಕಂದರೆ ಅವನಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇಲ್ಲ, ಮತ್ತು ಅವನು ಓದಿರ್ತಕ್ಕಂಥದ್ದೇ ನ್ಯೂಯಾರ್ಕಲ್ಲಿ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಪಾಲಿಸಿ. ಬಹುಶಃ ನೀವು 543 ಜನ ಏನೀಗ ಆಕಾಂಕ್ಷಿಗಳು ಬೇರೆ ಬೇರೆ ಪಕ್ಷದಲ್ಲಿದ್ದಾರೆ, ಆದಮೇಲೆ ಹೇಳಿ ನೋಡ್ರಿ, ಆ ಥರದ ಕ್ವಾಲಿಫಿಕೇಷನ್ ಸಿಗೋವಂಥದ್ದು ಭಾಳ ಕಡಿಮೆ ಜನ ಇರ್ತಾರೆ. ಇದು ಏನು ಅಂತಂದರೆ ಅವನಿಗೆ ಪಾರ್ಲಿಮೆಂಟಲ್ಲಿ ಪಾಲಿಸಿ ಮಾಡೋದಕ್ಕೆ ಬೇರೆ ಬೇರೆ ಅದಕ್ಕೆ ನನ್ನ ಕಡೆಯಿಂದ ಸಹಕಾರ ಆಗ್ಬೋದು. ಅದಕ್ಕೋಸ್ಕರ ನಾನು ಲೋಕಸಭೆಗೆ ಹೋಗಬೇಕು ಅವಕಾಶ ಸಿಕ್ಕಿದ್ರೆ ಅಂತಕ್ಕಂಥ ಮಾತನ್ನು ಹೇಳಿದರು. ಆದರೆ ಕೆಲವರು ಇವತ್ತು ಯಾರು ನಮ್ಮ ಆಡಳಿತ ಪಕ್ಷವನ್ನು ವಿರೋಧ ಪಕ್ಷದಿಂದ ಕಾರಣಕರ್ತರಾದರೂ ಕೆಲವು ನಮ್ಮ ರಾಜ್ಯದ ಮುಖಂಡರುಗಳು ಅವರು ಒಂದು ಭಾಳ ದೊಡ್ಡ ಲಾಬಿಯನ್ನು ಮಾಡಿ ಸೀಟ್ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಸೊ ನನಗೇನು ಅದ್ರ ಬಗ್ಗೆ ಚಿಂತೆ ಇಲ್ಲ. ಯಾಕಂದರೆ ಅವ್ರ ಲಾಬಿ ಅವ್ರು ಮಾಡ್ತಾರೆ, ನಮ್ಮನ್ನು ನಾವು ಸಹಜ ಅದು ಎಲ್ಲ ಕೂಡ. ಸೊ ಅದಕ್ಕೆ ಈಗ ನಾನು ಅಂತಿಮವಾಗಿ ಹೇಳ್ತಾ ಇದ್ದೀನಿ, ಈಗಲೂ ಏನು ಕಾಲ ಮಿಂಚಿಲ್ಲ. ನಾನು ಈಗಾಗಲೇ ಒಂದು ಸುತ್ತು ಪ್ರವಾಸವನ್ನು ಕೂಡ ನಾನು ಮಾಡಿದ್ದೀನಿ. ನಾನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ
ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಆಗೋದಕ್ಕೆ ನಾನು ತಯಾರಾಗಿದ್ದೀನಿ. ದಯವಿಟ್ಟು ನನಗೆ ಸೀಟ್ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿದ್ದೀನಿ. ಬಹುಶಃ ವರಿಷ್ಠರಿಗೂ ಕೂಡ ನನ್ನ ಒಂದು ಅಭ್ಯರ್ಥಿ ಸ್ಥಾನಕ್ಕೆ ಯಾವುದೇ ವಿರೋಧ ಇರಲ್ಲ ಅಂತ ಹೇಳಿದ್ದೀನಿ. ಸೊ ನಾನು ಇನ್ನು 2 ದಿನದಲ್ಲಿ ಏನು ಮೋದಿಜಿಯವರ ನೇತೃತ್ವದಲ್ಲಿ ಸಭೆ ನಡೀತದೆ, ಅಲ್ಲಿ ತೀರ್ಮಾನ ಆಯಿತು ಅಂದರೆ ನಾನು ಕೆಲಸವನ್ನು ಪ್ರಾರಂಭ ಮಾಡ್ತೀನಿ. ಅಕಸ್ಮಾತ್ ಏನೇ ಆದರೂ ಕೂಡ ಪಕ್ಷಕ್ಕೆ ನಾನು ತಲೆಬಾಗಿ ಕೆಲಸ ಮಾಡ್ತೀನಿ. ಈಗ ಸುಮಲತಾ ಮತ್ತು ಸದಾನಂದ ಗೌಡರು ಸಹ ಚಿಕ್ಕಬಳ್ಳಾಪುರಕ್ಕೆ ಬರ್ತಾರೆ ಅಂತ ಮಾತು ಇಲ್ಲ, ಅದು ನನಗೆ ಗೊತ್ತಿರೋ ಪ್ರಕಾರ ಸುಮಲತಾ ಮೇಡಮ್ ಅವರು ಈಗಿಲ್ಲ, ಹೊರಗಡೆ ಇದ್ದಾರೆ. ಅವ್ರದ್ದು ಚಿಕ್ಕಬಳ್ಳಾಪುರಕ್ಕೆ ಸದಾನಂದ ಗೌಡರಾಗಲಿ, ಸುಮಲತಾ ಅವರಾಗಲಿ, ಸನ್ಮಾನ್ಯ ಕುಮಾರಸ್ವಾಮಿ ಅವರಾಗಲಿ ಯಾರು ಕೂಡ ಇಲ್ಲ. ಈಗ ಇರ್ತಕ್ಕಂಥದ್ದು ಪಟ್ಟಿಯಲ್ಲಿ ಅಲೋಕ್ ಮತ್ತು ಡಾಕ್ಟರ್ ಸುಧಾಕರ್ ಅವರು, 3ನೇದಾಗಿ ಈಗ SR ವಿಶ್ವನಾಥ್ ಅವರು. ಈಗ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ನಿಮಗೇನು ಭರವಸೆ ಅಥವಾ ವಿಶ್ವಾಸ ಏನಾದ್ರು ಕೊಟ್ಟಿದ್ದಾರೆ ಸರ್? ಅಲ್ಲ, ಇನ್ನು ಅಂತಿಮವಾಗಿ ಮೋದಿಜಿಯವರು ತೀರ್ಮಾನ ತಗೊತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅಲ್ಲಿವರೆಗೂ ಕಾಯಿ ಅಂತ ಹೇಳಿದ್ದಾರೆ. ಸೊ ನನಗೂ ಯಾಕೋ ಅಲೋಕ್ ಅಂದರೆ ಇನ್ನೂ ಯುವಕ ಅಂತನೋ, ಇಲ್ಲ ಹೊಸಬ ಅಂತನೋ, ಇಲ್ಲ ಜಾತಿಯಲ್ಲಿ ಮುಂದೆ ಇಲ್ಲ ಅಂತನೋ, ಈ ಥರ ಏನೋ ಬೇರೆ ಬೇರೆ ಕಾರಣಗಳೇನಿಂದ ಆದರೆ ನಾನು ಜಾತ್ಯತೀತ, ನಾನು ರಾಷ್ಟ್ರೀಯತೆ ಮತ್ತು ಹಿಂದುತ್ವದ ಆಧಾರದ ಮೇಲೆ ನಾನು ಬೆಳ್ಕೊಂಡು ಬಂದಿರತಕ್ಕಂಥನು. ನನಗೆ ಎಲ್ಲರೂ ಕೂಡ ಸಮಾನರೇ. ಸೊ ಇದರಲ್ಲಿ ನನಗೆ ಯಾವುದು ಜಾತಿ ಮುಖಾಂತರ ನಾನು ಜನ ಗುರುತಿಸೋದಿಲ್ಲ. ಸೊ ಅದಕ್ಕೋಸ್ಕರ ಒಂದು ಸೀಟು ಚಿಕ್ಕಬಳ್ಳಾಪುರವನ್ನು ಗೆಲ್ಲೋದಕ್ಕೆ ಅವಕಾಶ ಇದೆ. ನನಗೆ ಲೋಕಸಭಾ ಸ್ಥಾನಕ್ಕೆ ನಾನು ರೆಡಿಯಾಗಿದ್ದೀನಿ. ಅವೆಲ್ಲ ಸಾಧ್ಯನೇ ಇಲ್ಲ ರೀ. ನಾನು ಹೇಳ್ದಲ್ಲ, 46 ವರ್ಷ ಪಾರ್ಟಿ ಕಟ್ಟರು ನಾನೇ ಬಂಡಾಯ ಮಾಡಲಿ. ಅಧಿಕಾರಕ್ಕೋಸ್ಕರ ನಾನು ಹೇಳ್ದಲ್ಲ, ಅಧಿಕಾರಕ್ಕೋಸ್ಕರ ನಂದು ಅಪಾಪಿ ಇಲ್ಲ, ಸೀಟ್ ಕೊಡಲಿಲ್ಲ ಅಂಥೇಳಿ ನಾನು ಎಲ್ಲೂ ಒಂದು ಚೂರು ಆವತ್ತಿಂದ ಇವತ್ತವರೆಗೂ ಪಕ್ಷದ ವಿರುದ್ಧವಾಗಿ ಒಂದು ಚಕಾರನ ನೆತ್ತೋನಲ್ಲ. ಅದು ಬೇರೆ ಯಾರಿಗಾದರೂ ಹೇಳಿ, ಬೇರೆ ಪಾರ್ಟಿಯಿಂದ ಬಂದು ಇಲ್ಲಿ ಸೀಟ್ ಕೊಡಲಿಲ್ಲ ಮತ್ತೆ ಕಾಂಗ್ರೆಸ್ಗೆ ಹೋಗ್ತೀನಿ, ಇವೆಲ್ಲ ಮಾತುಕತೆ ಮಾಡೋರಲ್ಲ, ಅದು ನನ್ನ ಜಾಯಮಾನದಲ್ಲಿ ಬರೋದಿಲ್ಲ, ಮುಂದಕ್ಕೂ ಇರೋದಿಲ್ಲ. ಈಗ ಸುಧಾಕರ್ ಅವ್ರ ಬಗ್ಗೆ ಮಾತು ಕೇಳಿಬರೋದಂದ್ರೆ BJPಯಿಂದ ಈ ಸಲ ಟಿಕೆಟ್ ಕೊಟ್ಟಿಲ್ಲ ಅಂದರೆ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ. ಅಲ್ಲ, ಅದ್ರ ಬಗ್ಗೆ ನಾನೇನು ಮಾತಾಡೋದಿಲ್ಲ. ಕಾಂಗ್ರೆಸ್ಗೆ ಹೋಗ್ತಾರೋ, ಕಾಂಗ್ರೆಸ್ಸಿಂದ ಇಲ್ಲಿಗೆ ಬಂದವರು, ನಾವಂತೂ ಈ ಪಕ್ಷದಲ್ಲಿ ಇರ್ತಕ್ಕಂಥವ್ರು.